ಹಾಯ್ ಫ್ರೆಂಡ್ಸ್, ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಚಾನಲ್ ಅರ್ನಿಂಗ್ಸ್ನ ನಿಮಗೆ ತೋರಿಸ್ತೀನಿ. ನೀವು ನೋಡಿದ್ರೆ ಫುಲ್ ಶಾಕ್ ಆಗ್ತೀರಾ ಫ್ರೆಂಡ್ಸ್. ಆ ಚಾನಲ್ನ ಒಂದು ಅರ್ನಿಂಗ್ಸ್ ನೋಡಿದರೆ ಈ ಥರ ಕೂಡ ಅರ್ನಿಂಗ್ಸ್ ಆಗುತ್ತಾ ಅಂತೇಳಿ ನಿಮಗೆ ಡೌಟ್ ಬರುತ್ತೆ. ಯಾಕಂದರೆ ಭಾಳಷ್ಟು ನಮ್ಮ ಕನ್ನಡ ಚಾನಲ್ಸ್ನಲ್ಲಿ ಬೇರೆ ಬೇರೆ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ನೋಡಿರ್ತೀರ. ಜಾಸ್ತಿ ವ್ಯೂಸ್ಗೆ ಕಡಿಮೆ ಡಾಲರ್ ಕೂಡ ಬಂದಿರುತ್ತೆ. ಅಂದರೆ 5,000 6,000 ವ್ಯೂಸ್ಗೆ $1 ಬಂದಿರುತ್ತೆ. ಈಗ ನಮ್ಮ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಮಾಡ್ತೀನಿ, ಮತ್ತು ಬೇರೆ ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡೋರು ಕೂಡ 2,500 3,000 ವ್ಯೂಸ್ಗೆ $1 ಬರ್ತಾ ಇರುತ್ತೆ. ಆದರೆ ಕೆಲವೊಂದು ಚಾನಲ್ ಇದೆ, ಅವ್ರ ಕ್ಯಾಟಗರಿನೂ ಸೂಪರ್ ಆಗಿರುತ್ತೆ, ಮತ್ತು ಯೂಸ್ಫುಲ್ ಆಗೋ ಒಂದು ಕ್ಯಾಟಗರಿ ಇರುತ್ತೆ, ಭಾಳಷ್ಟು ಜನ ಬೇಡಿಕೆ ಇರುತ್ತೆ ಅಂಥ ಕ್ಯಾಟಗರಿ ಇರುತ್ತೆ. ಮತ್ತು ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಮಾಡ್ತಾ ಇರ್ತಾರೆ. ಆ ಲ್ಯಾಂಗ್ವೇಜ್ ಎಲ್ಲ ಕಂಟ್ರಿನಲ್ಲೂ ನೋಡ್ತಾ ಇರ್ತಾರೆ ಆ ಲ್ಯಾಂಗ್ವೇಜ್ನ. ಅದಕ್ಕೋಸ್ಕರ ಅಂಥ ಒಂದು ವೀಡಿಯೋಸ್ಗೆ ಭಾಳ ಬೇಡಿಕೆ ಇರುತ್ತೆ, ಮತ್ತು ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಂಥ ಚಾನಲ್ ನಾನು ನಮಗೆ ಒಂದು ತೋರಿಸ್ತೀನಿ. ನಾನು ಕೂಡ ನೋಡಿ ಫುಲ್ ಶಾಕ್ ಆಯಿತು. ಇಷ್ಟು ಕಡಿಮೆ ವ್ಯೂಸ್ಗೆ $1 ಆಗುತ್ತಾ ಅಂತೇಳಿ ನಾನು ಫುಲ್ ಶಾಕ್ ಆಗಿದ್ದೆ. 2 ಚಾನಲ್ ನೋಡಿದ್ದೀನಿ, ಅದು ಅದೇ ಥರ, ಅಂದರೆ ಬೇರೆ ಬೇರೆ ಕ್ಯಾಟಗರಿ ಇತ್ತು. ಆದರೆ ಒಂದು ಚಾನಲ್ ಅದು ಸ್ಕ್ರೀನ್ಶಾಟ್ ತೊಗೊಳ್ಳಿಲ್ಲ ಅರ್ನಿಂಗ್ಸ್ನ. ಒಂದು ಚಾನಲ್ದು ತೊಗೊಂಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟಾಗಿದೆ, ಯಾವ ಚಾನಲ್ ಏನು ವೀಡಿಯೋಸ್ ಮಾಡ್ತಾರೆ ಅಂತೇಳಿ ನೀವೇ ನೋಡಿ. ನಾನು ಮಾರ್ಚ್ 29 ಆವಾಗ ಸುಮ್ಮನೆ ನೋಡ್ತಾ ಇದ್ದೆ ವೀಡಿಯೋಸ್ ನೋಡಬೇಕಾದ್ರೆ, ಯೂಟ್ಯೂಬ್ ನೋಡಬೇಕಾದ್ರೆ ಈ ಒಂದು ಚಾನಲ್ ನನಗೆ ಕಾಣಿಸ್ತು, ಮತ್ತು ಅವರ ಅರ್ನಿಂಗ್ಸ್ನ ತೋರಿಸ್ತಾ ಇದ್ದರು. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ನೋಡ್ತಿದ್ರೆ ವ್ಯೂಸ್ ಎಷ್ಟಾಗಿದೆ, 104.5K ವ್ಯೂಸ್ ಆಗಿದೆ. ಅರ್ನಿಂಗ್ಸ್ ನೋಡ್ತಾ ಇದ್ರೆ ಇಲ್ಲಿ $141.88 ಆಗಿದೆ ಫ್ರೆಂಡ್ಸ್. ಅಂದರೆ ಎಷ್ಟು ವ್ಯೂಸ್ಗೆ $1 ಆಗುತ್ತೆ ಅಂತೇಳಿ ಈಗ ಕ್ಯಾಲ್ಕುಲೇಟ್ ಮಾಡೋಣ. 104.5 ವ್ಯೂಸ್ ಆಗಿದೆ. 104.5 ಇಂಟು 1000 K ಅಂತಿದೆಯಲ್ಲ, ಅದಕ್ಕೋಸ್ಕರ 1000 ಇಷ್ಟು ವ್ಯೂಸ್ ಇದೆ. ಇಷ್ಟು ವ್ಯೂಸ್ಗೆ $141.88 ಆಗಿದೆ. ಡಿವೈಡೆಡ್ ಬೈ 141.88. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, 736.5 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ. ಅಪ್ರಾಕ್ಸಿಮೇಟಾಗಿ 750 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ವೀಡಿಯೋಸ್ ಮಾಡಿದರೆ ತುಂಬ ಬೇಗ ಅರ್ನಿಂಗ್ಸ್ ಮಾಡ್ಬೋದು ಅವ್ರ ಚಾನಲ್ನಲ್ಲಿ. ತುಂಬ ಚೆನ್ನಾಗಿದೆ. ಇದಕ್ಕೆ ರೀಸನ್ ಏನು ಅಂತೇಳಿ ನಿಮಗೆ ತೋರಿಸ್ತೀನಿ. ಈ ಚಾನಲ್ ಹೆಸರು 𝘁𝗏𝗏 ಅಂತೇಳಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿದ್ರೆ ಚಾನಲ್ ಲೋಗೋ ಇದೆ, ಇಲ್ಲಿ ಹೆಸರಿದೆ 𝘁𝗏𝗏 ಅಂತೇಳಿ. ಆ ಚಾನಲ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ 𝘁𝗏𝗏 ಅಂತೇಳಿ ಆ ಚಾನಲ್ ಇದೆ. ಆ ಚಾನಲಲ್ಲಿ ವೀಡಿಯೋಸ್ 442 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ. ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ, ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1.15 lakhs ಇದ್ದಾರೆ. ಅವರು ಯಾವ್ದು ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ ಅಂತಂದರೆ ಟ್ರೇಡ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಶೇರ್ ಮಾರ್ಕೆಟ್ ಆ ಥರ ಇರುತ್ತಲ್ಲ, ಅದು ಮತ್ತು ಶೇರ್ಸ್ ಮತ್ತು ಇದು ಟ್ರೇಡ್ ರಿಲೇಟೆಡ್ ಮಾಡ್ತಾರೆ. ಟ್ರೇಡ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಏನೇನಿರುತ್ತೆ ಅಂತೇಳಿ. ಟ್ರೇಡ್ ರಿಲೇಟೆಡ್ ಮಾಡ್ತಾರೆ. ಮತ್ತು ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ನಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಅವರು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ನೀವು ಬೇಕಾದರೆ ಚೆಕ್ ಮಾಡ್ಬೋದು. 𝘁𝗏𝗏 ಅಂತೇಳಿ ಇಂಗ್ಲೀಷ್ನಲ್ಲಿ ಅವರು ಎಲ್ಲನೂ ತಿಳಿಸ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೆ ವ್ಯೂಸ್ ಕೂಡ ಬರ್ತಾ ಇದೆ. ಅರ್ನಿಂಗ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಅರ್ನಿಂಗ್ಸ್ ಆಗೋಕ್ಕೆ ರೀಸನ್ ಏನು ಅಂತಂದರೆ, ಒಂದು ಕ್ಯಾಟಗರಿ, ಯಾವ ಕ್ಯಾಟಗರಿ ವೀಡಿಯೋಸ್ ಅವ್ರು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ಒಂದು ಶೇರ್ಸ್ ಮೇಲೆ ಮಾಡ್ತಾ ಇರ್ತಾರಲ್ಲ ಆ ವೀಡಿಯೋಸ್, ಅದು ಭಾಳಷ್ಟು ಜನ ನೋಡ್ತಾ ಇರ್ತಾರೆ. ಮತ್ತು ಇಂಗ್ಲೀಷ್ನಲ್ಲಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ಎಲ್ಲ ಕಂಟ್ರಿನಲ್ಲಿ ಈ ವಿಡಿಯೋ ನೋಡ್ತಾರೆ. ಈಗ ಬೇರೆ ಬೇರೆ ಕಂಟ್ರಿನಲ್ಲಿ 1K ವ್ಯೂಸ್ಗೆ ಜಾಸ್ತಿ ದುಡ್ಡು ಕೊಡ್ತಾ ಇರ್ತಾರೆ ಫ್ರೆಂಡ್ಸ್. ನೀವು ಬೇರೆ ನೋಡ್ತಾ ಇರ್ಬೋದು, ನಾನು ವೀಡಿಯೋ ಮಾಡಿದ್ದೀನಿ ಆಗಲೇ, ಯಾವ ಕಂಟ್ರಿನಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ. $1K ವ್ಯೂಸ್ಗೆ, 1,000 ವ್ಯೂಸ್ಗೆ ಎಷ್ಟು $1 ಕೊಡ್ತಾರೆ ಅಂತೇಳಿ ಬೇರೆ ಬೇರೆ ವೀಡಿಯೋ ಮಾಡಿದ್ದೀನಿ. ಒಂದೊಂದು ಕಂಟ್ರಿನಲ್ಲಿ $9 $10 ಕೂಡ ಕೊಡ್ತಾರೆ. 1,000 ವ್ಯೂಸ್ ಆಯಿತು ಅಂತಂದರೆ $9 $10 ಬರ್ತಾ ಇರುತ್ತೆ. ಆ ಥರ ಮಾಡ್ತಾ ಇರ್ತಾರೆ. ಇದು ಇಂಗ್ಲೀಷ್ನಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಕಂಟ್ರಿನಲ್ಲಿ ನೋಡ್ತಾ ಇರ್ತಾರೆ. ಇಂಗ್ಲೀಷ್ ಮತ್ತು ಹಿಂದಿ, ಚೀನಾ ಲ್ಯಾಂಗ್ವೇಜ್ ಎಲ್ಲ, ಚೈನಾ ಲ್ಯಾಂಗ್ವೇಜ್ ಇರುತ್ತಲ್ಲ, ಅವೆಲ್ಲ ಇಲ್ಲಿ ಭಾಳ ಕಂಟ್ರಿನಲ್ಲಿ, ಚೀನಾ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಆದರೆ ಇಂಗ್ಲೀಷ್ ಹಿಂದಿ ಮಾತ್ರ ಭಾಳ ಕಂಟ್ರಿನಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ಭಾಳಷ್ಟು ಜನ ಇವರು ಇಂಡಿಯನ್ನೇ, ನಮ್ಮ ಭಾರತದವರು ಇದ್ದಾರೆ, ಆದರೂ ಕೂಡ ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಇಂಗ್ಲೀಷ್ನಲ್ಲಿ ಎಲ್ರಿಗೂ ತಿಳಿಲಿ ಅಂತೇಳಿ, ಎಲ್ಲ ಕಂಟ್ರಿದವ್ರಿಗೂ ತಿಳಿಲಿ ಅಂತೇಳಿ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಜಾಸ್ತಿ ಅರ್ನಿಂಗ್ಸ್ ಬರುತ್ತೆ ಫ್ರೆಂಡ್ಸ್. ಈಗ ನಮ್ಮ ಕನ್ನಡದಲ್ಲಿ ಅಂದರೆ ಕಡಿಮೆ ದುಡ್ಡು ಬರುತ್ತೆ, ಮತ್ತು ವ್ಯೂಸ್ ಕೂಡ ಕಡಿಮೆ ಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟೇ ವ್ಯೂವರ್ಸ್ ಇರ್ತಾರೆ, ಮತ್ತು ಬೇರೆ ಕಂಟ್ರಿನಲ್ಲಿ ಸ್ವಲ್ಪ ಇರುತ್ತೆ. ಆದರೆ ಇಂಗ್ಲೀಷ್ ಹಿಂದಿ ಆದರೆ ಬೇರೆ ಎಲ್ಲ ಕಂಟ್ರಿನಲ್ಲೂ ಇಂಗ್ಲೀಷ್ ಹಿಂದಿ ನೋಡೋರು ಇರ್ತಾರೆ. ಅದಕ್ಕೋಸ್ಕರ ಆ ಲ್ಯಾಂಗ್ವೇಜಲ್ಲಿ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಅರ್ನಿಂಗ್ಸ್ ಕೂಡ ಆಗುತ್ತೆ. ಹಾಗಂತ ನಿಮಗೆ ಕನ್ನಡ ಬಿಟ್ಟು ಆ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ ಮಾಡಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ, ನಿಮಗೆ ಅರ್ನಿಂಗ್ಸ್ ಮುಖ್ಯ ಇತ್ತು, ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಿಮಗೆ ಇಂಗ್ಲೀಷ್ ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು ಚೆನ್ನಾಗಿ ಅಂತಂದರೆ ಮಾಡ್ಬೋದು ವೀಡಿಯೋಸ್. ನೀವು ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೋಬೋದು. ಅಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ. ಅರ್ಧಂಬರ್ಧ ಬಂದರೆ ಕಷ್ಟ ಆಗುತ್ತೆ.
ಆಗುತ್ತೆ ನಿಮ್ಮ ವೀಡಿಯೋಸ್ ಯಾರು ನೋಡೋದಿಲ್ಲ. ಯಾಕಂದರೆ ಇಂಗ್ಲೀಷ್ನಲ್ಲಿ ಮಾಡೋರು ಜಾಸ್ತಿ ಇರ್ತಾರೆ, ಎಲ್ಲ ಕಂಟ್ರಿನಲ್ಲೂ ಕೂಡ ಮಾಡೋರು ಇರ್ತಾರೆ ವೀಡಿಯೋಸ್ನ. ಅದಕ್ಕೋಸ್ಕರ ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಇತ್ತು ಅಂತಂದರೆ ಅಷ್ಟೇ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿ ಅವರ ಅರ್ನಿಂಗ್ಸ್ ಇದೆ ಫ್ರೆಂಡ್ಸ್. ಈ ರೀತಿ ಅರ್ನಿಂಗ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಬರೀ 750 ವ್ಯೂಸ್ಗೆ $1 ಆಗುತ್ತೆ ಅಂದರೆ ಸೂಪರ್ ಆಗಿರುತ್ತೆ. ನಮ್ಮದು ನೋಡಿದರೆ 2500 ವ್ಯೂಸ್ಗೆ $1 ಆಗುತ್ತೆ. ಅದು ಕೂಡ ವ್ಯೂಸ್ ಭಾಳ ಕಡಿಮೆ ಬರುತ್ತೆ, $1 ಕೂಡ ಆಗಲ್ಲ ನನ್ನ ಚಾನಲ್ಗೆ ಒನ್ ಡೇಗೆ. ಆ ಥರ ಒಬ್ಬೊಬ್ರದ್ದು 5,000-6,000 ವ್ಯೂಸ್ಗೆ $1 ಆಗ್ತಾ ಇರುತ್ತೆ. ಅವರು ಇನ್ನೂ ಕಷ್ಟ, ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತೆ, ಆದರೂ ಕೂಡ ಅರ್ನಿಂಗ್ಸ್ ಆಗ್ತಾಯಿರಲ್ಲ. ಈ ರೀತಿ ಕೂಡ ಚಾನಲ್ಸ್ ಇರುತ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.